ಕುರುಕ್ಷೇತ್ರದ ಮಹಾಯುದ್ಧದ ಸಮಯದಲ್ಲಿ ಅರ್ಜುನನ ರಥವು ತನ್ನ ಧ್ವಜದ ಮೇಲೆ ಹನುಮಂತನ ಲಾಂಛನವನ್ನು ಹೊಂದಿತ್ತು. ಯುದ್ಧದ ಮೊದಲು ಅರ್ಜುನ ಮತ್ತು ಕೃಷ್ಣ ಹಿಮಾಲಯಕ್ಕೆ ಭೇಟಿ ನೀಡಿದರು. ಅಲ್ಲಿ ಅವರು ಹನುಮಂತನನ್ನು ಭೇಟಿಯಾದರು. ತನ್ನ ಬಿಲ್ಲುವಿದ್ಯೆಯ ಕೌಶಲದ ಬಗ್ಗೆ ಹೆಮ್ಮೆಪಟ್ಟ ಅರ್ಜುನನು ರಾಮನು ಲಂಕೆಗೆ ಕಲ್ಲಿನ ಸೇತುವೆಯನ್ನು ನಿರ್ಮಿಸಿದಂತೆಯೇ ಸಮುದ್ರದಾದ್ಯಂತ ಬಾಣಗಳ ಸೇತುವೆಯನ್ನು ನಿರ್ಮಿಸಬಲ್ಲೆನೆಂದು ಹೆಮ್ಮೆಪಡುತ್ತಾನೆ. ಅರ್ಜುನನಿಗೆ ಹನುಮಂತನು ಅದನ್ನು ಸಾಬೀತುಪಡಿಸಲು ಸವಾಲು ಹಾಕಿದನು. ಅರ್ಜುನನು ತನ್ನ ಬಾಣಗಳಿಂದ ಸೇತುವೆಯನ್ನು ನಿರ್ಮಿಸಿದನು, ಆದರೆ ಹನುಮಂತನು ಅದರ ಮೇಲೆ ಕಾಲಿಟ್ಟಾಗ ಸೇತುವೆ ಕುಸಿದುಬಿತ್ತು. ತನ್ನ ತಪ್ಪಿನ ಅರಿವಾದ ಅರ್ಜುನನು ಸಹಾಯಕ್ಕಾಗಿ ಕೃಷ್ಣನನ್ನು ಪ್ರಾರ್ಥಿಸಿದನು. ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಸೇತುವೆಯನ್ನು ಪುನರ್ನಿರ್ಮಿಸಲು ಕೃಷ್ಣ ಅರ್ಜುನನಿಗೆ ಸಲಹೆ ನೀಡಿದ. ಕೃಷ್ಣನ ಮಾರ್ಗದರ್ಶನವನ್ನು ಅನುಸರಿಸಿ ಅರ್ಜುನನು ಸೇತುವೆಯನ್ನು ಪುನರ್ನಿರ್ಮಿಸಿದನು ಮತ್ತು ಈ ಸಮಯದಲ್ಲಿ ಅದು ಹನುಮಂತನ ಭಾರವನ್ನು ತಡೆದುಕೊಂಡಿತು. ಅರ್ಜುನನ ನಮ್ರತೆ ಮತ್ತು ಭಕ್ತಿಯಿಂದ ಪ್ರಭಾವಿತನಾದ